ತುಮಕೂರಿನಲ್ಲಿ ಇಂದಿರಾ ಕ್ಯಾಂಟೀನ್ ಅವ್ಯವಸ್ಥೆ ಬಯಲಾಗಿದೆ. ಇಂದಿರಾ ಕ್ಯಾಂಟೀನ್ ಸ್ಥಿತಿ ನೋಡಿ ತಹಶೀಲ್ದಾರ್ ಗೀತಾ ಫುಲ್ ಗರಂ ಆಗ್ಬಿಟ್ಟಿದ್ದಾರೆ. ತಹಶೀಲ್ದಾರ್ಗೆ ಸುಳ್ಳು ಲೆಕ್ಕ ತೋರಿಸಿ ಸಿಬ್ಬಂದಿ ಸಿಕ್ಕಿಬಿದ್ದಿದ್ದಾರೆ. ನಿಯಮ ಉಲ್ಲಂಘಿಸಿದ ಸಿಬ್ಬಂದಿಗೆ ತಹಶೀಲ್ದಾರ್ ಗೀತಾ ತರಾಟೆ ತೆಗೆದುಕೊಂಡಿದ್ದಾರೆ. ಸ್ವಚ್ಛತೆ ಕಾಪಾಡದ ಸಿಬ್ಬಂದಿಗೆ ಕ್ಲಾಸನ್ನ ತೆಗೆದುಕೊಂಡಿದ್ದಾರೆ ತಹಶೀಲ್ದಾರರು. ನೋಡಿ, ಇಂದಿರಾ ಕ್ಯಾಂಟೀನ್ ಅನ್ನು ಪ್ರಾರಂಭ ಮಾಡಿದ್ದು ಒಂದೊಳ್ಳೆ ಉದ್ದೇಶದಿಂದ, ಅದು ಎಲ್ಲರಿಗೂ ರೀಚ್ ಆಗಬೇಕು ಅನ್ನುವಂಥ ಉದ್ದೇಶದಿಂದ, ಅದರಲ್ಲೂ ಈ ಆರ್ಥಿಕವಾಗಿ ಹಿಂದುಳಿದಂಥ ವರ್ಗದವರಿಗೆ ಇದು ಅನುಕೂಲ ಆಗಬೇಕು ಅನ್ನುವಂಥ ಉದ್ದೇಶದಿಂದ, ಆಹಾರ ಅನ್ನೋದು ಹಸಿದಾಗ ಸಿಗಬೇಕು ಅನ್ನುವ ಉದ್ದೇಶದಿಂದ. ಆ ಉದ್ದೇಶ ಇಲ್ಲಿ ಕರೆಕ್ಟಾಗಿನೂ ಇದೆ, ಆದರೆ ಅದರ ಪಾಲನೆ ಆಗ್ತಾ ಇದೆಯಾ, ಇದು ಭಾಳಷ್ಟು ಬಾರಿ ಅನುಮಾನಕ್ಕೆ ಕಾರಣವಾಗಿದೆ. ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡುವವರು ಎಷ್ಟೋ ಮಂದಿ ಈಗಲೂ ಕೂಡ ಇದ್ದಾರೆ. ನಾವು ಬೆಂಗಳೂರಂಥ ನಗರದಲ್ಲಿ ನೋಡಿದಾಗ ಆಟೋ ಡ್ರೈವರ್ಸ್ಗಳಾಗಿರ್ಬೋದು ಅಥವಾ ತುಂಬ ಜನ ಅದನ್ನು ನಂಬ್ಕೊಂಡಿರ್ತಾರೆ, ಊಟ ಸಿಗುತ್ತಲ್ಲ ಹೊತ್ತಿಗೆ, ಕಡಿಮೆ ಬೆಲೆಗೆ, ಹೊಟ್ಟೆ ತುಂಬುತ್ತಲ್ಲ ಅನ್ನೋದು. ಆದರೆ ಕೆಲವು ಕಡೆಯಲ್ಲಿ ಎಂಥ ಪರಿಸ್ಥಿತಿ ಇದೆ ಅನ್ನೋದನ್ನು ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಸ್ವಚ್ಛತೆ ಅನ್ನೋದನ್ನು ಮೇಂಟೈನ್ ಮಾಡ್ತಾ ಇಲ್ಲ. ಯಾಕೆ ಮೇಂಟೈನ್ ಮಾಡ್ತಿಲ್ಲ? ಅದಕ್ಕೆ ಸಿಬ್ಬಂದಿಯನ್ನು ನೇಮಕ ಮಾಡಲಾಗುತ್ತೆ, ಅವ್ರಿಗೆ ಅಂತ ದುಡ್ಡು ಕೊಡ್ತಾರೆ. ಇನ್ನೊಂದು ಕಡೆಯಲ್ಲಿ ಸುಳ್ಳು ಲೆಕ್ಕ. ಯಾಕೆ ಸುಳ್ಳು ಲೆಕ್ಕ ಬರೀಬೇಕು? ಸರ್ಕಾರದಿಂದ ಬರುತ್ತೆ ಅಂತ ಪುಕ್ಷಟ್ಟಿಗೆ ಏನು ಬೇಕು ಅದನ್ನು ಮಾಡೋಕ್ಕಾಗತ್ತಾ? ಯೋಜನೆಗಳು ಎಲ್ಲಿ ಹಳ್ಳ ಹಿಡಿಯುತ್ತೆ, ಯೋಜನೆಗಳು ಎಲ್ಲಿ ಮಕಾಡೆ ಮಲಗುತ್ತೆ ಅಂತಂದರೆ ಇಂಥ ಕಡೆಗೆಲ್ಲ. ಯಾಕಂದರೆ ನೀಟಾಗಿ ಅದನ್ನು ಜಾರಿಗೆ ತರಬೇಕಾದಂಥ ಅಧಿಕಾರಿಗಳು ಇರ್ತಾರಲ್ಲ, ಅಧಿಕಾರಿಗಳು ಕೂಡ ಅದನ್ನು ಗಮನ ಇಟ್ಟು ನೋಡಿದಾಗ ಎಲ್ಲಿ ಸಮಸ್ಯೆ ಆಗ್ತಿದೆ, ಸರಿ ಆಗ್ತಿದೆ, ಸರಿ ಇಲ್ವಾ, ಇದೆಲ್ಲವೂ ಗೊತ್ತಾಗುತ್ತೆ. ಈಗ ತಹಶೀಲ್ದಾರ್ ಅದೇ ಕೆಲಸ ಮಾಡಿದ್ದಾರೆ. ಇಂದಿರಾ ಕ್ಯಾಂಟೀನ್ ಕಡೆ ಹೋಗ್ಬರೋಣ, ನೋಡೋಣ ಅಲ್ಲಿ ಏನೇನಿದೆ, ಕ್ಲೀನ್ ವ್ಯವಸ್ಥೆ ಇದೆಯೋ ಇಲ್ವಾ ಅಂತ ಹೋಗಿದ್ದಾರೆ. ಆಗ ತಗ್ಲಾಕೊಂಡಿದ್ದಾರೆ ಇವ್ರುಗಳು. ಅದೇ 2 ಕೆಜಿ ಸ್ಟಾಫಿಗೆ ತೆಗೊಂಡಿದ್ದೀರ ರೈಸ್. ಬೇರೆ ಏನು ಕೇಳ್ತಿಲ್ಲ. 2 ಕೆಜಿ ತೆಗಿಲ್ಲ. 30 ಕೆಜಿ 2 ಕೆಜಿ ನೀವು ತಿಂತೀರ ಅಂತಾನೆ ಇಟ್ಕೊಳ್ಳಲ್ಲ. 4 ಜನ 2 ಕೆಜಿ ತಿಂತೀರ. 64 ಜನಕ್ಕೆ ಎಷ್ಟು ಕೆಜಿ ಆಯ್ತು ನಿಮ್ಮ ಪ್ರಕಾರ? 1 ಕೆಜಿ 3 ಜನ ಅಲ್ಲ, ನೀವು 1 ಕೆಜಿ 3 ಜನಕ್ಕಷ್ಟೇ ನಾವು ಊಟ ಹಾಕೋದು ಅಂತ ಆಯ್ತಾ? 64 × 3 ಹಂಗೆ ತಗೊಳ್ಳಿ. ಕೆಲಸ ಮಾಡ್ಕೊಂಡು ಏನೇನು ನಿಮ್ಗೆ ತಂದಿದ್ದೀರಾ ಇವತ್ತು ಕೊಡಿ, ನೀವು ಕೊಡಿ. ಆ ಸೈಡ್ ಇರಬೇಕು. ಎಷ್ಟು ಮಜ್ಜಿಗೆ ತಂದಿದ್ದೀರಾ, ಎಷ್ಟು ಹಾಲು ತಂದಿದ್ದೀರಾ, ಎಷ್ಟು ತರಕಾರಿ ತಂದಿದ್ದೀರಾ, ಅಮ್ಮ ಬಡ್ಸಕ್ಕೆ ಡೀಟೇಲ್ಸ್ ಕೊಡಿ. ಚಲ್ಕೊಂಡು ಬರ್ತೀರಾ ಊಟ ಎಲ್ಲ. ಅದಕ್ಕಿಂತ ನೀವು ಕುಡಿತಾರೆ ಬಿಡಿ, ಅದೊಂದು ಸ್ವಲ್ಪ ಮಜ್ಜಿಗೆ ಹಾಕ್ತೀರಾ. ಅಮ್ಮಗೆ 2 ಗಂಟೆ ಕೆಲಸ ಮಾಡ್ಕೊಂಡು ಪ್ರತಿದಿನ ಹೆಂಗೆ ಮಾಡ್ತೀರಾ? ಅಂದ್ರೆ ನೀರು ಕುಡಿ ಕುಡಿ ಅಕ್ಕಿ ಕುಡಿ. ಬೆಳಗ್ಗೆ ತಂದಿದ್ದೀರಲ್ವ ರೇಷನ್, ಅದೇಗಪ್ಪ ಅದಾಗ್ಬಿಡುತ್ತೆ. ಏನ್ ತಂದ್ರಿ ಅವಾಗ ಬರ್ಸ್ಕೊಂಡ್ಬರ್ಬೇಕಲ್ವಾ? ಆಯ್ತು, ನೀವು ಮೊಸರು ತಂದಿಲ್ಲ ಅಂತ ಯಾರಿಗೆ ಗೊತ್ತು? ನಾನು ನೋಡಿದಕ್ಕೆ ಗೊತ್ತು, ಅಂದ್ರೆ ಏನ್ ಗೊತ್ತು? ನೀವು ಮಜ್ಜಿಗೆ ಯಾಕೆ ತಿಂತ ಇದ್ರೆ ನೀವು ಮೊಸರನ್ನ ಅಲ್ಲಿ ಬೋರ್ಡಲ್ಲಿದ್ರೆ ಮೊಸರನ್ನ ಕೇಳಿ. ಬೋರ್ಡಲ್ಲಿರೋದು ಮೊಸರನ್ನ, ಮಜ್ಜಿಗೆ ಅಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ. ಇಂದಿರಾ ಕ್ಯಾಂಟೀನ್ ಯೋಜನೆ ಪ್ರಾರಂಭ ಮಾಡಿದಾಗ ಬಹಳ ಖುಷಿ ಆಗ್ತಾ ಇತ್ತು. ಈ ಯೋಜನೆ ಒಳ್ಳೆ ಉದ್ದೇಶದಿಂದನೇ ಪ್ರಾರಂಭ ಆಗಿದೆ. ಆದರೆ ಹಳ್ಳ ಹಿಡಿತಿರೋದು ಯಾಕೆ ಅಂತಂದರೆ ಇಂಥ ಸಿಬ್ಬಂದಿಗಳಿಂದ. ಸ್ವಚ್ಛತೆನೂ ಇಲ್ಲ, ಸುಳ್ಳು ಲೆಕ್ಕ, ಮೊಸರು ಕೊಡಿ ಅಂದರೆ ಮಜ್ಜಿಗೆ ಕೊಡೋದು, ಸಾರು ಹಾಕಿ ಅಂದರೆ ನೀರು ಮಾಡಿ ಹಾಕೋದು. ಸೊ ಈ ತಹಶೀಲ್ದಾರರೇ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದರಿಂದ ಏನೆಲ್ಲ ವಿಚಾರಗಳು ಗೊತ್ತಾಯಿತು, ಏನು ಆ್ಯಕ್ಷನ್ ತೆಗೆದುಕೊಂಡಿದ್ದಾರೆ? ಆ ನೀತಿ ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ, ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ಒಂದು ಕನಸಿನ ಯೋಜನೆ ಅಂತಾನೂ ಕೂಡ ಈ ಒಂದು ಯೋಜನೆಯನ್ನು ಕೂಡ ಕರೆಯಲಾಗುತ್ತೆ. ಅದರಲ್ಲೂ ಕೂಡ ಬಡ ಮತ್ತೆ ಮಧ್ಯಮ ವರ್ಗದವರು ಪ್ರತಿನಿತ್ಯವೂ ಕೂಡ ತಾಲೂಕು ಹೆಡ್ ಕ್ವಾರ್ಟರ್ಗಳು ಮತ್ತೆ ಜಿಲ್ಲೆ ಹೆಡ್ ಕ್ವಾರ್ಟರ್ಗಳು ಬಂದಂತ ಸಂದರ್ಭದಲ್ಲಿ ಒಂದು ರೀತಿಯಾಗಿ ಹಸಿವಿನಿಂದ ನರಳಬಾರದು, ಅವರಿಗೆ ಕಡಿಮೆ ದರದಲ್ಲಿ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಹಿಂದೆ ಸಿಎಂ ಆದಂತ ಸಂದರ್ಭದಲ್ಲಿ ಈ ಯೋಜನೆಯನ್ನ ಜಾರಿಗೆ ತರಲಾಗಿತ್ತು. ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಮಕೂರಿನ ಹಿಂದಿನ ಡಿಸಿ ಆಗಿರ್ತಕ್ಕಂಥ ಶ್ರೀನಿವಾಸ್ ಅವರು ರಿಯಾಲಿಟಿ ಚೆಕ್ ನಡೆಸೋದ್ರ ಜೊತೆಗೆ ಒಂದಷ್ಟು ಆಡಳಿತದಲ್ಲಿ ಚುರುಕು ಮುಟ್ಟಿಸುವ ಒಂದು ನಿಟ್ಟಿನಲ್ಲಿ ಬಿಸಿ ಮುಟ್ಟಿಸುವ ಒಂದು ಕೆಲಸವನ್ನ ಕೂಡ ಮಾಡಿದ್ರು. ದಿಢೀರ್ ಭೇಟಿ ಕೊಟ್ಟು ಅವುಗಳನ್ನ ಸರಿಪಡಿಸುವಂತ ಕೆಲಸ ಮಾಡಿದ್ರು. ಆದ್ರೆ ತಾಲೂಕು ಮಟ್ಟದಲ್ಲಿ ಮತ್ತೆ ತಿರ್ಗಾ ಹಳ್ಳ ಹಿಡಿಯುವ ಹಂತಕ್ಕೆ ತಲುಪಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಂದು ರೀತಿಯಾಗಿ ಅಕ್ಷರಶಃ
ಸಾಕಷ್ಟು ರೀತಿಯ ಸಮಸ್ಯೆ ಅಂತಾನೆ ಹೇಳ್ಬೋದು. ಆದ್ರೆ ತಹಸೀಲ್ದಾರ್ ಆದಂತಹ ಗೀತಾ ಅವರು ದಿಢೀರ್ನೆ ಭೇಟಿ ಕೊಟ್ಟು ಅಲ್ಲಿದ್ದಂತ ಒಂದಷ್ಟು ಅವ್ಯವಸ್ಥೆ ಬಗ್ಗೆ ಆಕ್ರೋಶವನ್ನು ಕೂಡ ಹೊರಹಾಕಿರ್ತಕ್ಕಂಥ, ಜೊತೆಗೆ ಅಲ್ಲಿದ್ದಂತಹ ಒಂದು ಸಿಬ್ಬಂದಿಗಳಿಗೆ ತರಾಟೆಗೆ ತೆಗೆದುಕೊಳ್ಳುವ ಒಂದು ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಒಂದು ರೀತಿಯ ಎಚ್ಚರಿಕೆಯನ್ನ ಕೊಟ್ಟು ಮುಂದಿನ ದಿನಗಳಲ್ಲಿ ಇದನ್ನ ಸರಿಪಡಿಸ್ಕೊಂಡು ಹೋಗ್ಬೇಕು, ಇಲ್ಲ ಅಂತಂದ್ರೆ ಕಾಂಟ್ರಾಕ್ಟ್ ಅನ್ನ ಕ್ಯಾನ್ಸಲ್ ಮಾಡ್ತೀನಿ, ಜೊತೆಗೆ ಈ ರೀತಿಯಾಗಿ ನನ್ನ ಕಂಡು ಬಂತು ಅಂದ್ರೆ ನಿಮ್ಮನ್ನ ಕೆಲಸದಿಂದ ತೆಗಿತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ನೀತಿ. ಓಕೆ, ಧನ್ಯವಾದ ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.